ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 4th ಮೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಮೊದಲನೇದಾಗಿ ನಾವು ನಿಫ್ಟಿನಲ್ಲಿ 2nd ಮೇ ಶುಕ್ರವಾರ ದಿನ ಏನಾಯ್ತು ಅಂತ ನಾವು ನೋಡೋದಾದ್ರೆ, ನಿಫ್ಟಿ ಓಪನ್ ಆಗ್ತಿದ್ದಂಗೆ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಒಂದು ಮೂಮೆಂಟಮ್ ಬಂತು. 10-15ವರೆಗೆ ಒಂದು ಒಳ್ಳೆ ಮೂಮೆಂಟಮ್ ಅಲ್ಲಿ ನಿಫ್ಟಿ 24,400 ಅಲ್ಲದೆ 24,500 ನ ಕೂಡ ಕ್ರಾಸ್ ಆಗಿ ಆಲ್ಮೋಸ್ಟ್ ನಿಯರ್ 24,600 ಹತ್ರ ಬಂದಿತ್ತು. ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ದು ಟಾರ್ಗೆಟ್ 24,600 ವರೆಗೂ ಅಂತ. ಅಲ್ಲಿ ನೀವೇನಾದ್ರೂ ಆಪ್ಷನ್ ಚೈನ್ ಆ ಸಮಯದಲ್ಲಿ ಅಬ್ಸರ್ವ್ ಮಾಡಿದ್ರೆ, ಆಪ್ಷನ್ ಚೈನ್ ಅಲ್ಲಿ 24,600 ಹತ್ರನೇ ಹೆಚ್ಚಿನ ಕಾಲ್ ರೇಟರ್ಸ್ ಇದ್ರು. ಆ ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗಿ ಅಲ್ಲಿಂದ ಅಗೇನ್ ಒಂದು ಶಾರ್ಪ್ ಡೌನ್ಫಾಲ್ ಬಂತು. ಇಲ್ಲಿ ನಾವು ಪುಟ್ಟಲ್ಲಿ ಪೊಸಿಷನ್ ತಗೊಳ್ಳಿಲ್ಲ, ಆದ್ರೆ ಇಲ್ಲಿ ನಮಗೆ ಒಳ್ಳೆ ಮೂಮೆಂಟಮ್ ಸಿಕ್ಕಿತ್ತು ಕಾಲ್ ಸೈಡ್ ಅಲ್ಲಿ. ಈ ರೀತಿ ಬಂದ ಕರೆಕ್ಷನ್ ಅಗೇನ್ ಪ್ರೀವಿಯಸ್ ಡೇ ಲೋ ಏನಿತ್ತು 24,200 ಹತ್ರ, ಅದಕ್ಕಿಂತ ಮುಂಚೆಯಿಂದಾನೇ ಇಲ್ಲೇ ಸಪೋರ್ಟ್ ತಗೊಂಡು ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ನಿಫ್ಟಿ 24,313 ಹತ್ರ ಕ್ಲೋಸ್ ಆಗಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,346 ಬರ್ತಾ ಇದೆ. ನೀವೇನಾದ್ರೂ ಸರಿಯಾಗಿ ಗಮನಿಸಿದ್ರೆ, ನಿಫ್ಟಿ ಕಳೆದ ವಾರದಲ್ಲಿ ಸೋಮವಾರದಿಂದನೇ ನೋಡ್ತಾ ಬಂದ್ರೆ ಸತತವಾಗಿ 24,300 ಇಂದ 350 ಇದೇ ರೇಂಜ್ ಅಲ್ಲಿ ಕ್ಲೋಸಿಂಗ್ ನ ಕಾಣ್ತಾ ಇದೆ. ಟೋಟಲ್ ಆಗಿ ಮಾರ್ಕೆಟ್ ಆಪ್ಷನ್ ರೈಟರ್ಸ್ ಗ್ರಿಪ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇದು ನಮ್ಗೆ ತಿಳಿದಿರ್ಬೇಕು. ಮಾರ್ಕೆಟ್ ಅಲ್ಲಿ ಇತ್ತೀಚೆಗೆ ಎರಡು ಫಿಯರ್ ಫ್ಯಾಕ್ಟರ್ಸ್ ಓಡ್ತಾ ಇದಾವೆ. ಮೊದಲನೇದಾಗಿ ಟ್ರಂಪ್ ತಾರಿಫ್ ಫಿಯರ್ ಫ್ಯಾಕ್ಟರ್, ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್ ನಂತರ ಭಾರತ ಇದ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳುತ್ತೆ ಪಾಕಿಸ್ತಾನ ಅಥವಾ ಉಗ್ರವಾದಿಗಳ ಮೇಲೆ. ಅದ್ರ ಮೇಲೆ ಏನಾದ್ರೂ ದೊಡ್ಡ ಎಸ್ಕಲೇಟ್ ಆಗಿ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಯುದ್ಧ ಆಗುತ್ತೆ ಅಂತ ಟೆನ್ಷನ್ ಅಲ್ಲಿ ಇಂಡಿಯಾ ವಿಕ್ಸ್ 18 ಮೇಲೆ ಬಂದಿದೆ. ಅದಕ್ಕಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಳ್ಳೊಳ್ಳೆ ಗುಡ್ ನ್ಯೂಸ್ ಬಂದ್ರೆ ಕೂಡ ಮೂಮೆಂಟಮ್ ಬರ್ತಾ ಇಲ್ಲ. ಇವನ್ ಶುಕ್ರವಾರ ದಿನ 2,37,00,000 GST ಕಲೆಕ್ಷನ್ ನ್ಯೂಸ್ ಟೋಟಲ್ ಆಗಿ ಪಾಸಿಟಿವ್ ಇತ್ತು. ಅದಕ್ಕಾಗಿ ನಾವು ಮೂಮೆಂಟಮ್ ನ ಕೂಡ ನೋಡಿದ್ವಿ. ಆದ್ರೆ ಅಗೇನ್ ಹೈಯರ್ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನ ಕೂಡ ನೋಡ್ತಾ ಇದೀವಿ. ಇದಲ್ದೆ ನಾವು ಇಲ್ಲಿ FIs ಡೇಟ್ ಅನ್ನ ಚೆಕ್ ಮಾಡಿದ್ರೆ, FI ಅಲ್ದೇನೆ DIs ಕೂಡ ಸತತವಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಿದ್ದಾರೆ. 2nd ಮೇ ನಲ್ಲಿ FIs ಹಾಗೂ DIs ಇಬ್ರು ಇಲ್ಲಿ ಬೈ ಮಾಡಿದ್ರು. ಇದಲ್ದೆ ನಾವು ಏಪ್ರಿಲ್ ಮಂತ್ ಅಲ್ಲಿ ಕೂಡ ನೋಡಿದ್ವಿ. ಏಪ್ರಿಲ್ ಮಂತ್ ಅಲ್ಲಿ ಕೊನೆಯ ವಾರದಲ್ಲಿ FIs ಹಾಗೂ DIs ಸತತವಾಗಿ ಬೈ ಮಾಡ್ತಾನೆ ಬಂದಿದ್ದಾರೆ 25th ಏಪ್ರಿಲ್ ಇಂದ. ಆದ್ರೆ ಕೂಡ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆಗ್ತಾ ಇದೆ. ಇನ್ನು ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ 61 ಹತ್ರ ಇದೆ, $61 ಪರ್ ಬ್ಯಾರೆಲ್. ಪಾಸಿಟಿವ್ ಆಗೇ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 84.7 ಹತ್ರ ಇದೆ. 85 ಗಿಂತ ಕಡಿಮೆ ಬಂದು ಒಂದು ಕ್ಷಣದಲ್ಲಿ 84 ಕೆಳಗಡೆ ಕೂಡ ಹೋಗಿತ್ತು ಶುಕ್ರವಾರ ದಿನ. ಈಗ ಅಗೇನ್ ಇದು ರಿಕವರಿ ಆಗಿ ಸದ್ಯಕ್ಕೆ 85 ಕೆಳಗಡೆ ಇದೆ. ಇದು ಪಾಸಿಟಿವ್ ಆಗೇ ಇದೆ. ಇನ್ನು US ನ ಡಾಲರ್ ಇಂಡೆಕ್ಸ್ ಇದು 100 ಹತ್ರ ಬಂದಿದೆ. 100 ಕೆಳಗಡೆ ಹೋಗಿತ್ತು, 100 ಹತ್ರ ಇದೆ. ಇದು ಕೂಡ ಆಕ್ಚುಲಿ ಈಗಿನ ಲೆವೆಲ್ ಅಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US 10-year ಬಾಂಡ್ yield ಇದು 4.2 ಹತ್ರದಲ್ಲೇ ಟ್ರೇಡ್ ಆಗ್ತಾ ಇರೋದು. ಈಗ ಸ್ವಲ್ಪ ರಿಕವರಿ ಕಾಣ್ತಾ 4.3 ಹತ್ರ ಬಂದಿದೆ. ಇದು ನಾವು ನ್ಯೂಟ್ರಲ್ ಅಂತ ಹೇಳ್ಬೋದು. ಇನ್ನು US ಮಾರ್ಕೆಟ್ ಅಲ್ಲಿ ಶುಕ್ರವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನು ಬಂತು. ಅದು ಕೂಡ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದಕ್ಕೆ US ಮಾರ್ಕೆಟ್ ಅಲ್ಲಿ ಕೂಡ ಒಂದು ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಇತ್ತು ಅಂತ ಹೇಳ್ಬೋದು. ನಾಸ್ಡಾಕ್ ಇಂಡೆಕ್ಸ್ ಕೂಡ ಡೇ ಹೈ ಹತ್ರನೇ ಬಂದು ಕ್ಲೋಸ್ ಆಗಿದೆ. US ಮಾರ್ಕೆಟ್ ಕಡೆಯಿಂದ ಕೂಡ ಸದ್ಯಕ್ಕೆ ಯಾವುದೇ ನೆಗೆಟಿವ್ ನ್ಯೂಸ್ ಇಲ್ಲ. ಈವನ್ ಟ್ರಂಪ್ ಕಡೆಯಿಂದ ಕೂಡ ಯಾವುದೇ ನೆಗೆಟಿವ್ ಕಮೆಂಟ್ರಿ ಬರ್ತಾ ಇಲ್ಲ. ಗ್ಲೋಬಲ್ ಮಾರ್ಕೆಟ್ ಅಥವಾ ನಾವು US ಮಾರ್ಕೆಟ್ ಕಡೆಯಿಂದ ನೋಡಿದ್ರೆ ಅದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಿಕೈ ಜಪಾನ್ ಇಂಡೆಕ್ಸ್ ಕೂಡ ಹೈಯಲ್ಲೇ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಿಫ್ಟಿಯ ಫೀಚರ್ ಅಂತ ಕನ್ಸಿಡರ್ ಮಾಡೋ ನಿಫ್ಟಿ ಇದು ಶುಕ್ರವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಜೊತೆಗೆ ಇಲ್ಲಿ ಕೂಡ ಇದರಲ್ಲಿ ಒಂದು ರಿಕವರಿ ಬಂದಿತ್ತು. ರಿಕವರಿ ಬಂದ್ಮೇಲೆ ಇದು 24,532 ಹತ್ರ ಕ್ಲೋಸ್ ಆಗಿದೆ. ಶುಕ್ರವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ 24,400 ಹತ್ರ ಇತ್ತು. ಅಲ್ಲಿಂದ 132 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನಾವು ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಅಗೇನ್ 24,450 ಇಂದ 500 ಆ ಲೆವೆಲ್ ನಿಫ್ಟಿ ಓಪನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ.
ಸೊ 24,450 ಇಂದ 500 ಹತ್ರ ಓಪನ್ ಆದ್ರೆ ಯಾವ ರೀತಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂದ್ರೆ ನಾವು ಕ್ವಿಕ್ ಆಗಿ ಒಂದ್ಸರಿ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಸೊ ಈಗ ಆಪ್ಷನ್ ಚೈನ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 24,500 ಹತ್ರ. ಸೊ ಇದು ಆಕ್ಚುಲಿ ರೆಸಿಸ್ಟೆನ್ಸ್ ಆಗಿರುತ್ತೆ. ನಿಫ್ಟಿ ಇದೇ ಲೆವೆಲ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಓಪನ್ ಆದ್ಮೇಲೆ ಇಮಿಡಿಯೇಟ್ ಆಗಿ 24,600 ರೆಸಿಸ್ಟೆನ್ಸ್ ಇದೆ. 600 ನ ಕ್ರಾಸ್ ಆದ್ರೆ ಡೈರೆಕ್ಟ್ ಆಗಿ 24,800 ಹತ್ರ ಇದೆ. ಸೊ ಅದಾದ್ಮೇಲೆ ಕೆಳಗಡೆ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 24,300 ನ ಬ್ರೇಕ್ ಆಗಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಟುವರ್ಡ್ಸ್ 24,000 ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 24,500 ಹತ್ರ ಓಪನ್ ಆದ್ರೆ ಕೂಡ ನಾವು ಇಲ್ಲಿ ಯಾವುದೇ ನೆಕ್ಸ್ಟ್ ಲಾಂಗ್ ಪೊಸಿಷನ್ ತಗೊಳ್ಳೋದು ಬೇಡ. ಸ್ವಲ್ಪ ವೇಟ್ ಮಾಡೋಣ. ನಿಫ್ಟಿ ಏನಾದ್ರು ಕೆಳಗಡೆ 24,300 ಹತ್ರ ಬಂದ್ರೆ ಅಲ್ಲಿಂದ ಸಪೋರ್ಟ್ ಅಲ್ಲಿ ರಿಕವರಿ ಸಲುವಾಗಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಅಥವಾ ನಿಫ್ಟಿ ಏನಾದ್ರು ಓಪನಿಂಗ್ ಇಂದಾನೆ ಅಪ್ ಮೂವ್ ಕೊಟ್ಟು 24,500 600 ಹತ್ರ ಟ್ರೇಡ್ ಆಗಿ 24,600 ಮೇಲೆ ಸಸ್ಟೇನ್ ಆದ್ರೆ ಅಲ್ಲಿಂದ ನೆಕ್ಸ್ಟ್ 200 ಪಾಯಿಂಟ್ಸ್ಗೆ ಅಪ್ ಮೂವ್ಗೆ ಟ್ರೇಡ್ ಮಾಡೋಣ. ಅಥವಾ ಎಂಡ್ ಆಫ್ ದ ಡೇ 24,600 ಮೇಲೆ ಎಲ್ಲೂ ಕ್ಲೋಸ್ ಕೂಡ ನಾವು ನೆಕ್ಸ್ಟ್ ಡೇಗೆ ಲಾಂಗ್ ಪೊಸಿಷನ್ ತಗೊಂಡು ಹೋಗಕ್ಕೆ ನೋಡೋಣ. ಇನ್ನು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನೋಡ್ತಾ ಇರೋದು. ನಿಫ್ಟಿ ಏನಾದ್ರು 24,200 ಕೆಳಗಡೆ ಬಂದ್ರೆ ಮಾತ್ರನೇ ಪುಟ್ ಪೊಸಿಷನ್ಸ್ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ 300 to 400 ಪಾಯಿಂಟ್ಸ್ 1 or 2 ಡೇಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಮಧ್ಯದಲ್ಲಿ ಕೆಳಗಡೆ 24,200 ಇಂದ ಮೇಲೆ 24,500 ಅಂತಾನೆ ಹೇಳ್ಬೋದು. ಸೊ ಇದು ಎಲ್ಲ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಸೊ ಅದನ್ನ ನಾವು ನೋಟ್ ಮಾಡ್ಕೋಬೇಕು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಆಗೋದು ಅದು ಶುಕ್ರವಾರದ ಹೈ ಕ್ರಾಸ್ ಆದ್ರೆ ರಿಸ್ಕಿಗೆ ಅನುಗುಣವಾಗಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇಲ್ಲಿಂದ ಬರೋ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನ 56,000 56,400 ಕಡೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಇನ್ನು ಪುಟ್ ಪೊಸಿಷನ್ಸ್ ಏನಾದ್ರು ತಗೋಬೇಕಾ ಅಂತ ನೋಡಿದ್ರೆ 54,000 ನ ಬ್ರೇಕ್ ಆಗಿ ಕೆಳಗಡೆಯಿಂದ ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಚಾಲೆಂಜ್ ಏನಂತಂದ್ರೆ ಶುಕ್ರವಾರದ ಲೋ ಕೆಳಗಡೆ ಮಾತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಅವಾಗ ಮಾತ್ರ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಇದು ತನ್ನ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ಏನಾದ್ರು ಗ್ಯಾಪ್ ಅಪ್ ಅಥವಾ ಅಪ್ ಮೂವ್ ಅಂತ ನಾವು ನೋಡಂಗಿದ್ರೆ 12,050 ಮೇಲೆ ಮಾತ್ರನೇ ನೋಡೋದು. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,050 ಮೇಲೆ ಸಸ್ಟೇನ್ ಆಯ್ತು ಅಂತಂದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 12,200 ವರೆಗೆ 12,200 ಕೂಡ ಕ್ರಾಸ್ ಆದ್ರೆ 12,300 ಪ್ಲಸ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಶುಕ್ರವಾರದ ಲೋ ಕೆಳಗಡೆ 11,950 ಕೆಳಗಡೆ ಮಾತ್ರನೇ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಇಲ್ಲಿ ಮೊದಲನೇ ಟಾರ್ಗೆಟ್ 11,800 ಆಗಿರುತ್ತೆ. ಸೊ 11,800 ನ ಕೂಡ ಕ್ರಾಸ್ ಆದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ 11,650 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಕೂಡ ನಾವು ನೋಟ್ ಮಾಡ್ಕೊಂಡು ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 5th ಏಪ್ರಿಲ್ ಸೋಮವಾರ ಟ್ರೇಡ್ ಮಾಡೋಕೆ ನೋಡೋಣ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.